ಮಕ್ಕಳೇ, ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಮ್ಯಾಥಮೆಟಿಕ್ಸ್ ಅಂದರೆ ಕ್ಯಾಲ್ಕುಲೇಷನ್ ಮಾಡಲೇಬೇಕು, ಹೌದಾ? ಆದರೆ ಈ ಮ್ಯಾಥಮೆಟಿಕ್ಸಲ್ಲಿ ನಮಗೆ ಸ್ವಲ್ಪ ತಲೆ ತಿನ್ನೋ ವಿಷಯ ಏನು ಗೊತ್ತಾ? ಚಿಕ್ಕ ಪುಟ್ಟ ಸಿಲ್ಲಿ ಮಿಸ್ಟೇಕ್ಸಿಂದ ಮಾರ್ಕ್ಸ್ ಕಳ್ಕೊಳ್ಳೋದು. ಹೌದಾ? ಕರೆಕ್ಟ್ ಅಲ್ವಾ? ನಿಮ್ಮಲ್ಲಿ ಸಾಕಷ್ಟು ಜನ ಸಿಲ್ಲಿ ಮಿಸ್ಟೇಕ್ಸಿಂದ ಮಾರ್ಕ್ಸ್ಗಳನ್ನು ಕಳ್ಕೊಂಡಿರೋದೇ ಜಾಸ್ತಿ ಇರುತ್ತೆ. ಏನಂದರೆ ಆ ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಎರರ್, ಜಸ್ಟ್ ಕ್ಯಾಲ್ಕುಲೇಷನ್ ಎರರ್ ಆಗಿದ್ದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಯೂನಿಟ್ಸ್ಗಳನ್ನು ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಹೌದಾ? ಈ ರೀತಿ ಸಾಕಷ್ಟು ವಿಷಯಗಳಿದೆ. ಹಾಗಿದ್ರೆ ಯಾವೆಲ್ಲ ವಿಷಯಗಳನ್ನು ನಾವು ಎಚ್ಚರಿಕೆ ವಹಿಸಿದರೆ, ಹೌದಾ, ನಮಗೆ ಈ ಸಿಲ್ಲಿ ಮಿಸ್ಟೇಕ್ಸ್ಗಳಿಂದ ಮಾರ್ಕ್ಸ್ ಕಟ್ ಆಗೋದು ತಪ್ಪುತ್ತೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಯಾವಾಗಲೂ ನಾವು ಏನನ್ನಾದರೂ ಗೆಲ್ಲಬೇಕು ಅಂದರೆ ಅಥವಾ ಏನನ್ನಾದರೂ ಸ್ಪೆಷಲಿ ಎಕ್ಸಾಮ್ ಬಗ್ಗೆ ನಾನು ಮಾತಾಡೋದಾದರೆ, ಎಕ್ಸಾಮಿಗೆ ನಮಗೆ ಒಂದು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನನ್ನು ಓದಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಯಾವುದನ್ನು ಬಿಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೌದಾ? ಅದೇ ರೀತಿ ಇಲ್ಲಿ ಏನನ್ನು ಬಿಡಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಫೈನ್, ಸರಿ. ಹಾಗಿದ್ರೆ ಅದೇನು ವಿಷಯ ಅಂತ ನೋಡೋಣ. ಸೊ ಮೊದಲನೇದಾಗಿ ನೆಗ್ಲೆಕ್ಟಿಂಗ್ ಪ್ಲಸ್ ಆರ್ ಮೈನಸ್ ಸೈನ್ ವೈಲ್ ಸಾಲ್ವಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಪ್ಲಸ್ ಸೈನ್ ಏನಿದೆ ಅಲ್ಲ, ಪ್ಲಸ್ ಸೈನ್ ಇದು ಏನು ಪಾಪ ತೊಂದರೆ ಕೊಡಲ್ಲ ನಮಗೆ, ಯಾವಾಗಲೂ ಅಷ್ಟೇ. ಆದರೆ ಈ ಮೈನಸ್ ಸೈನ್ ಇದೆ ನೋಡ್ರಿ, ನಿಜವಾಗ್ಲೂ ಹಾಳು ಮಾಡುತ್ತೆ. ಸ್ಪೆಷಲಿ ಯಾವುದಾದ್ರೂ ಎರಡು ಟರ್ಮ್ಸ್ಗಳು ಅಥವಾ ಎರಡು ಎಕ್ಸ್ಪ್ರೆಷನ್ಗಳ ನಡುವೆ ಮೈನಸ್ ಇತ್ತು ಅಂತ ಇಟ್ಕೊಳ್ಳಿ. ಈ ಫಸ್ಟ್ ಟರ್ಮ್ ಹಾಗೆ ಇರಲಿ, ಬಟ್ ಸೆಕೆಂಡ್ ಟರ್ಮ್ ಏನಿರುತ್ತಲ್ಲ, ಈ ಮೈನಸ್ ಆದಮೇಲೆ ಈ ಮೈನಸ್ ದಾಟ್ಕೊಂಡು ಏನೆಲ್ಲ ಬರ್ತಾವಲ್ಲ, ಅದು ಯಾವುದೇ ಎಕ್ಸ್ಪ್ರೆಷನ್ ಇರಲಿ, ಇಕ್ವೇಷನ್ ಇರಲಿ, ಯಾವುದೇ ಇರಲಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಮೈನಸ್ ಸೈನನ್ನು ಇದ್ರ ಜೊತೆ ಕರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಲ್ಲ ಅಂದರೆ ಇಡೀ ಉತ್ತರನೇ ಹಾಳಾಗಿ ಹೋಗುತ್ತೆ. ಹೌದಾ? ನಮಗೆ ಆನ್ಸರೇ ರಾಂಗ್ ಬರುತ್ತೆ. ಹಾಗಿದ್ರೆ ಪ್ಲಸ್ ಮೈನಸ್ ಸೈನ್ಗಳು, ಸ್ಪೆಷಲಿ ಮೈನಸ್ ಸೈನ್ ಇದ್ದಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಮೈನಸ್ ಸೈನ್ ಯಾವಾಗಲೂ ಕೆಡಿಸೋದೇ ಜಾಸ್ತಿ. ಸೊ ಎಚ್ಚರಿಕೆಯಿಂದ ಇರಬೇಕು. ಮೈನಸ್ ಆದಮೇಲೆ ಯಾವುದೇ ಟರ್ಮ್ಗಳು, ಯಾವುದೇ ಎಕ್ಸ್ಪ್ರೆಷನ್ಗಳು, ಯಾವುದೇ ಐಡೆಂಟಿಟೀಸ್ಗಳು ಏನಾದರೂ ಬರಲಿ, ನೀವು ಅಲ್ಲಿ ಬ್ರ್ಯಾಕೆಟ್ ಹಾಕೋ ಅಭ್ಯಾಸವನ್ನು ಇಟ್ಕೊಂಡ್ಬಿಡ್ರಿ. ಸಚ್ ದಟ್ ಈ ಮೈನಸ್ ಸೈನ್ ಎಲ್ಲ ಟರ್ಮ್ಸ್ಗಳ ಸೈನ್ ಕನ್ವೆನ್ಷನ್ನ ಜೊತೆ ಮಲ್ಟಿಪ್ಲೈ ಆಗಿ ಮುಂದೆ ಬರುತ್ತೆ. ಇಲ್ಲೇನಾದರೂ ಸೇ ಫಾರ್ ಎಕ್ಸಾಂಪಲ್ x² - 2x + 3 ಇದೆ ಅಂತ ಇಟ್ಕೊಳ್ಳಿ. ಹೌದಾ? ಸೊ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ x², ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2x, ಮೈನಸ್ ಇಂಟು ಪ್ಲಸ್ ಈಸ್ -3. ನೋಡಿ ಎಷ್ಟು ಚೇಂಜಸ್ ಆಯಿತು. ಹೌದಾ? ಒಂದು ವೇಳೆ ಬ್ರ್ಯಾಕೆಟ್ ಮರೆತು ಬಿಟ್ರೆ ಈ ಮೈನಸ್ ಸೈನ್ ತುಂಬ ಸಲ ಆಗುತ್ತೆ. ಇದು ಈ ಮೈನಸ್ ಸೈನ್ ಏನಾಗುತ್ತೆ ಗೊತ್ತಾ? ಬರೀ ಇದಕ್ಕಷ್ಟೇ ಸೀಮಿತ ಆಗುತ್ತೆ, ಇದಕ್ಕಷ್ಟೇ ಸೀಮಿತ ಆಗುತ್ತೆ. ಇದು ನಮ್ಮ ಕ್ಯಾಲ್ಕುಲೇಷನ್ ಎರರಿಗೆ ಕಾರಣ ಆಗುತ್ತೆ. ಒಪ್ತೀರಾ ಈ ಮಾತು? ಸೊ ಹಾಗಿದ್ರೆ ನೀವೇನು ಮಾಡಬೇಕು? ಮೈನಸ್ ಸೈನ್ ಬಂದಾಗ ಎಲ್ಲೇ ಮೈನಸ್ ಸೈನ್ ಬರಲಿ, ಮೈನಸ್ ಸೈನ್ ಆದಮೇಲೆ ಏನಾದರೂ ಟರ್ಮ್ಸ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ ಅಂದರೆ ಅಲ್ಲಿ ಬ್ರ್ಯಾಕೆಟ್ ಹಾಕೋದನ್ನು ಮರಿಬೇಡಿ. ಓಕೆ, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ನೆಗ್ಲೆಕ್ಟ್ ಮಾಡದೇ ಇರಬೇಕು ಅಂತ ಹೇಳ್ತಿದ್ದೀನಿ. ಇನ್ನು ಎರಡನೇದಾಗಿ ಕ್ಯಾಲ್ಕುಲೇಷನ್ ಎರರ್ಸ್ ಇನ್ ಲಾಸ್ಟ್ ಸ್ಟೆಪ್. ಏನು ಮಾಡ್ತೀವಿ ಅಂದರೆ ಕೇರ್ಲೆಸ್ ಕ್ಯಾಲ್ಕುಲೇಷನ್. ಅಯ್ಯೋ ಬಿಡು, ಎಲ್ಲ ಆಯ್ತಲ್ಲ, ಇನ್ನೇನು ಚಿಕ್ಕ ಪುಟ್ಟ ಕ್ಯಾಲ್ಕುಲೇಷನ್ ಇದನ್ನು ಮಾಡಿ ಇಟ್ಬಿಡ್ಬೋದು, ಹಿಂಗೆ ಅನ್ಕೋಬೇಡಿ. ಅಲ್ಲೇ ಎಷ್ಟು ಸ್ಟಾರ್ಟಿಂಗ್ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಎಷ್ಟು ಮೈಂಡ್ಫುಲ್ನೆಸ್ ಇರುತ್ತೋ, ಎಷ್ಟು ಏಕಾಗ್ರತೆ, ಎಷ್ಟು ಮನಸ್ಸಿಟ್ಟು ಮಾಡಿರ್ತೀರೋ ಅದೇ ಮನಸ್ಥಿತಿ ನಿಮ್ಮ ಕಡೆ ಹಂತ ತನಕನೂ ಇರಬೇಕು. ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಹಂತದಲ್ಲಾದರೂ ಕೂಡ. ಹೌದಾ? ಅರ್ಧ ಮಾರ್ಕ್ಸ್ ಹೋದ್ರೂ ಎಷ್ಟು ಬೇಜಾರಾಗುತ್ತೆ ನಮಗೆ. ಇಷ್ಟೆಲ್ಲ ಬರದೆ ಇದಕ್ಕೊಂದು ಅರ್ಧ ಮಾರ್ಕ್ಸು, 1 ಮಾರ್ಕ್ಸ್ ಕಳೆದು ಬಿಟ್ರಲ್ಲ. ಹೌದಾ? ಇರೋದೇ 2 ಮಾರ್ಕ್ಸು 3 ಮಾರ್ಕ್ಸು ಇತ್ತು ಅಂತ ಇಟ್ಕೊಳ್ರಿ. ಅದರಲ್ಲಿ ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಇಷ್ಟು ಚಿಕ್ಕ ಪುಟ್ಟ ವಿಷಯ ಕಳೆದ್ರೆ ನಾವೇನು ಮಾಡಬೇಕು? ಹೌದಾ? ಜಸ್ಟ್ ಕ್ಯಾಲ್ಕುಲೇಷನ್ ಎರರಿಂದ. ಇನ್ನು ಮೈನಸ್ ಸೈನ್ ಏನಾದರೂ ಬಂತು ಅಂದರೆ, ಮೈನಸ್ ಸೈನಿಂದ ಎರರ್ ಆಯಿತು ಅಂದರೆ ಅದು ಪೂರ್ತಿ ಆ ಕಂಪ್ಲೀಟ್ ಕ್ವೆಶನ್ನೇ ತಪ್ಪಾಗುತ್ತೆ, ಆನ್ಸರೇ ತಪ್ಪಾಗುತ್ತೆ, ಅದು ಬೇರೆ. ಈ ಕ್ಯಾಲ್ಕುಲೇಷನ್ ಚಿಕ್ಕ ಪುಟ್ಟ ಎರರ್ಸ್ ಆಗಬಾರ್ದು ಅಂದರೆ ಮನಸ್ಸಿಟ್ಟು ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಅಲ್ಲಿನೂ ಮೈನಸ್ ಸೈನ್ ಬಂತು ಅಂದರೆ ಅಲ್ಲೂ ಆಟ ಆಡಿಸುತ್ತೆ ಮೈನಸ್ ಸೈನ್. ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಾಗಿ ಮ್ಯಾಥಮೆಟಿಕ್ಸ್ ಅಂದ್ರೇ ನೀವು ಗಮನ ಇಟ್ಟು ಮಾಡಬೇಕಾಗತ್ತೆ ಎಲ್ಲ ಹಂತದಲ್ಲೂ ಕೂಡ. ಓಕೆ, ಎಸ್. ನಾಟ್ ರೈಟಿಂಗ್ ಯೂನಿಟ್ಸ್. ನಾನು ಹೇಳಿದ್ನಲ್ಲ ಅವಾಗಲೇ, ಯೂನಿಟ್ಸ್ನ ಬರೀಲಿಲ್ಲ ಅಂದರೆ ಅಗೇನ್ ಸೆಂಟಿಮೀಟರ್, ಈಗ ಏರಿಯಾ ಇತ್ತು ಅಂದರೆ ಸೆಂಟಿಮೀಟರ್ ಸ್ಕ್ವೇರು, ಮೀಟರ್ ಸ್ಕ್ವೇರು, ಏನಿರುತ್ತೋ ಅದ್ರ ಪ್ರಕಾರ, ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ. ಇನ್ನು ವಾಲ್ಯೂಮ್ ಇತ್ತು ಅಂದರೆ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್, ಮೀಟರ್ ಕ್ಯೂಬ್. ಕರೆಕ್ಟಾ? ಹೌದಾ? ಸೊ ಈ ರೀತಿ ಯೂನಿಟ್ಸ್ಗಳನ್ನು ಬರೆಯೋದನ್ನು ಮರಿಬೇಡಿ.
ಇದನ್ನು ಮರೆತ್ರೂ ಅಲ್ಲಿ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅರ್ಥ ಆಗ್ತಿದ್ದದಾ? ಲಾಸ್ಟಿಗೆ ಕನ್ಕ್ಲೂಷನ್ ಇಲ್ಲ ಅಂದರೆ ಒಂದು ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಯಾವಾಗಲೂ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿರೋದನ್ನ ಪರ್ಫೆಕ್ಟಾಗಿ ಮಾಡಿರಿ. ಬಂದಿರೋ ಪರ್ಫೆಕ್ಟ್ ಆನ್ಸರನ್ನು ಹೈಲೈಟ್ ಮಾಡಿರಿ. ಅವರಿಗೆ ಕಣ್ಣಿಗೆ ಕುಕ್ಕುತ್ತಿರಬೇಕು ಎಕ್ಸಾಮಿನರ್ಸಿಗೆ, ಅಂದರೆ ವ್ಯಾಲೇಟರ್ಸಿಗೆ. ಓಕೆ, ಸೊ ಅವರಿಗೆ ಅರ್ಥ ಆಗಬೇಕು, ಓಕೆ ಕ್ಲಿಯರ್ ಕಟ್ ಪ್ರೆಸೆಂಟೇಷನ್ ಇದೆ ಅಂತ. ಸೊ ಆನ್ಸರನ್ನು ಏನು ಬರೀತಿರಲ್ಲ ಅದನ್ನು ಹೈಲೈಟ್ ಮಾಡಿ, ಫೋಕಸ್ ಮಾಡಿ. ಸೊ ಅಯ್ಯೋ ಮ್ಯಾಮ್ ಆನ್ಸರ್ ಕರೆಕ್ಟ್ ಇದೇನೋ ಇಲ್ವೋ, ಆನ್ಸರ್ ಕರೆಕ್ಟ್ ಇದೇನೋ ಇಲ್ವೋ ಅನ್ನೋದು ನಿಮಗೆ ಎಲ್ಲ ಆದಮೇಲೆ ಅನ್ನಿಸ್ಬಾರ್ದು. ಮಾಡಬೇಕಾದ್ರೇ ಮನಸ್ಸಿಟ್ಟು ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಸರಿ ಈಗ ಮಾಡಿದ್ದೀನೋ ಇಲ್ವೋ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಮನಸ್ಸಿಲ್ಲದೆ ಮಾಡಿದಾಗ ಮತ್ತೆ ಈ ಡೌಟ್ಗಳು ಶುರು ಆಗುತ್ತೆ, ಕರೆಕ್ಟ್ ಮಾಡಿದ್ನೋ ಇಲ್ವೋ, ಕರೆಕ್ಟ್ ಮಾಡಿದ್ನೋ ಇಲ್ವೋ ಅಂತ. ಓಕೆ, ಎಸ್. ಸೊ ಹಾಗಿದ್ರೆ ನೀವೇನನ್ನ ಬರೀತೀರ ಅದನ್ನು ನೀಟಾಗಿ ಫೋಕಸ್ ಮಾಡಿ ಇಡಿ ಫೈನಲ್ ಆನ್ಸರ್, ಕನ್ಕ್ಲೂಷನನ್ನು. ಇನ್ನು ಸ್ಕಿಪ್ಪಿಂಗ್ ಸ್ಟೆಪ್ಸ್ ಇನ್ ಪ್ರೂಫ್. ತುಂಬ ಜನ ಲೈವಲ್ಲಿ ಕೂಡ ನನಗೆ ಕೇಳ್ತಿರ್ತೀರ, ಮ್ಯಾಮ್ ಈ ಸ್ಟೆಪ್ನ ಬರೀಲೇಬೇಕಾ, ಹೆಗ್ರಿಸಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದಾ? ಸೊ ನೋಡಿ, ಇಲ್ಲಿ ಸ್ಟೆಪ್ಗಳು ಏನು ಗೊತ್ತಾ, ನಾನು ನಿಮಗೆ ಸಾಕಷ್ಟು ಸಲ ಹೇಳ್ತೀನಿ, ನಾವು ಬಾಯಿಯಿಂದ ಏನು ಹೇಳೋದಕ್ಕೆ ಬರೋದಿಲ್ಲ ಎಕ್ಸಾಮಲ್ಲಿ, ಏನೇ ಇದ್ರೂ ರಿಟರ್ನ್ ಫಾರ್ಮೇಟ್. ಹಾಗಿದ್ರೆ ನಮ್ಮ ನಾಲೆಡ್ಜ್ ಎಷ್ಟಿದೆ ಅನ್ನೋದನ್ನು ತೋರಿಸೋದಕ್ಕೆ ಅಷ್ಟೇ ಪ್ರೆಸೆಂಟೇಷನ್ ಅದು, ಹೌದಾ? ಸೊ ನಮ್ಮ ನಾಲೆಡ್ಜನ್ನು ನಾವು ಅವರಿಗೆ ವ್ಯಕ್ತಪಡಿಸ್ಬೇಕು ಅಂದರೆ ನಾವು ಸ್ಟೆಪ್ಗಳನ್ನು ಬರೀಬೇಕಾಗತ್ತೆ. ಇದಾದಮೇಲೆ ಹೀಗೆ, ಇದಾದಮೇಲೆ ಹೀಗೆ, ನೋಡ್ರಿ ಈ ರೀತಿ ನಾನು ಸಾಲ್ವ್ ಮಾಡಿದ್ದೀನಿ ಅಂತ ಹೇಳೋ ಅಂಥ ಒಂದು ವ್ಯಕ್ತಪಡಿಸುವಂಥ ರೀತಿ ಅದು, ಕರೆಕ್ಟಾ? ಹೌದಾ? ಸೊ ಹಾಗಿದ್ರೆ ನೀವು ಸ್ಟೆಪ್ಸ್ನೇ ಹೆಗರಿಸಿದ್ರೆ ಅವ್ರು ಅಂದ್ಕೊಳ್ತಾರೆ ಇಲ್ಲಿಂದ ಇಲ್ಲಿಗೆ ಬಂದ ಈ ಹುಡುಗ ಹೆಂಗೆ, ಅರ್ಥ ಆಗಿದೆನೋ ಅಥವಾ ಸುಮ್ಮನೆ ಏನೋ ಬರೆದ್ಬಿಟ್ಟಾನೋ, ಹೌದಾ? ಸೊ ಅವರಿಗೂ ಅರ್ಥ ಆಗಬೇಕಲ್ಲ, ಈ ಹುಡುಗಗೆ ಅಥವಾ ಹುಡುಗಿಗೆ, ಈ ವಿದ್ಯಾರ್ಥಿಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅನ್ನೋದನ್ನ ಸ್ಟೆಪ್ ಪ್ರಕಾರ ನೀವು ತೋರಿಸ್ಬೇಕು. ಈಗ ನಾನು ಎಲ್ಲಾದರೂ ನಾನಾಗಲಿ ನೀವಾಗಲಿ ಎಲ್ಲಾದರೂ ಹಾಡಿನ ಕಾಂಪಿಟೇಷನು, ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಹೌದಾ? ನನಗಿದು ಗೊತ್ತು, ನನಗೆ ಈ ಡ್ಯಾನ್ಸ್ ಗೊತ್ತು, ನನಗೆ ಭರತನಾಟ್ಯ ಕಂಪ್ಲೀಟಾಗಿ ಗೊತ್ತು ಅಂತ ಹೇಳಿದರೆ ಯಾರನ್ನ ನಂಬ್ತಾರ? ನಾನು ಮಾಡಿ ತೋರಿಸಿದ್ರೆ ಅಲ್ವಾ ನಂಬೋದು. ಇದಾದಮೇಲೆ ಈ ರೀತಿ ನಾನು ಹಿಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಮಾಡಿದ್ರೇ ಹೌದು ಅವ್ರಿಗೆ ನಾಲೆಡ್ಜ್ ಇದೆ ಅಂತ ಒಪ್ತಾರೆ. ನಾನು ಸರ್ಟಿಫಿಕೇಟ್ 1000 ಇಟ್ಕೊಂಡು ನನಗೆ ಭರತನಾಟ್ಯ ಗೊತ್ತು ಅಂತಂದರೆ ಯಾರು ನನ್ನ ಮಾತು ಕೇಳಲ್ಲ. ನನ್ನ ಪ್ರೆಸೆಂಟೇಷನ್ನು ಅಲ್ಲಿ ನನ್ನ ಒಂದು ಏನಂತ ಹೇಳ್ತೀವಿ ವಿದ್ಯೆ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ, ನೀವೇನನ್ನ ಬರೀತಿರೋ ಅದೇ ನಿಮ್ಮ ನಾಲೆಡ್ಜನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ಸ್ಟೆಪ್ಗಳು ತುಂಬ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ಇನ್ನು ನಾಟ್ ಚೆಕ್ಕಿಂಗ್ ಆನ್ಸರ್ಸ್. ಅರೆ ಬಿಡು ಎಲ್ಲ ಆಯ್ತಲ್ಲ, ಇನ್ನೇನು ಆನ್ಸರ್ ಏನು ಬಂದಿರುತ್ತೆ ಕರೆಕ್ಟಾಗಿ, ಹಂಗೆ ಮಾಡಬೇಡ್ರಿ. ಸ್ಪೆಷಲಿ 4-5 ಮಾರ್ಕ್ಸ್ ಬರೆದ್ಮೇಲೆ ಒಮ್ಮೆ ಚೆಕ್ ಮಾಡಿ. ಇಲ್ಲಾಂದರೆ ಎಲ್ಲ ಬರೆದಾದ್ಮೇಲೆ ಕುತ್ಕೊಂಡಿರ್ತೀರಲ್ಲ 5 ನಿಮಿಷ 10 ನಿಮಿಷ ಉಳಿತು ಟೈಮ್ ಅಂದರೆ ಎಲ್ಲ ಕ್ರಾಸ್ ಚೆಕ್ ಮಾಡಿ. ಚೇಂಜಸ್ ಮಾಡೋ ಹಾಗಿದ್ರೆ ಎಲ್ಲಾದರೂ ಏನಾದರೂ ತಪ್ಪಾಗಿದ್ರೆ ತಿದ್ದುವಂಥ ಚಾನ್ಸಸ್ ಇರುತ್ತೆ, ಹೌದಾ? ಹಾಗಾಗಿ ಆನ್ಸರ್ಗಳನ್ನು ಕರೆಕ್ಟಾಗಿ ಬರೀರಿ. ಓಕೆ, ಸೊ ಈ ನಾಟ್ ಚೆಕ್ಕಿಂಗ್ ಆನ್ಸರ್ ಏನಿದೆಲ್ಲ ಇದು ಕೂಡ ತುಂಬ ಇಂಪಾರ್ಟೆಂಟೆ. ಒಮ್ಮೆ ಚೆಕ್ ಮಾಡಿದರೆ ಹೋಗೋ ಮಾರ್ಕ್ಸ್ ಬಂದುಬಿಡುತ್ತಲ್ಲ, ಕರೆಕ್ಟ್ ತಾನೆ? ಎಸ್. ಸೊ ಹಾಗಾಗಿ ಎಲ್ಲೂ ಯಾವುದೇ ರೀತಿಯಲ್ಲೂ ನೆಗ್ಲಿಜೆನ್ಸಿ ಬೇಡ. ಓಕೆ, ಸೊ ಈ ರೀತಿ ನೀವು ನೀಟಾಗಿ ಪ್ರೆಸೆಂಟ್ ಮಾಡೋದ್ರಿಂದ ಒಮ್ಮೆ ಬರುತ್ತೆ ಫೈನಲ್ ಎಕ್ಸಾಮ್, ಹೌದಾ? ಸೊ ಅದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಇವಾಗಲೇ ಮಾಡ್ತಾ ಹೋಗಬೇಕು. ಸೊ ಒಂದೇ ಸಲ ನಾವು ಪರ್ಫೆಕ್ಟ್ ಆಗೋದಿಲ್ಲ, ಇಷ್ಟಿಷ್ಟೇ ತಿದ್ದುಕೊಳ್ತಾ ಹೋಗೋದ್ರಿಂದ ನಾವು ಪರ್ಫೆಕ್ಟ್ ಆಗ್ತೀವಿ. ದಿನನಿತ್ಯ ನಾವು ಕಲಿತೀವಿ, ಹೌದಾ? ಸೊ ಇದು 10th ತನಕ ಅಷ್ಟೇನಾ? ಇಲ್ಲ. ಸೊ 10th ಆದಮೇಲೂ ಇರುತ್ತೆ, ನಿಮ್ಮ ಎಜುಕೇಷನ್ ಮುಗಿದ ಮೇಲೂ ಇರುತ್ತೆ, ಜೀವನ ಪರ್ಯಂತ ಕಲಿಯೋದಿರುತ್ತೆ. ಅಂಥದ್ರಲ್ಲಿ ಬರೀ 10th ಎಕ್ಸಾಮ್ ತನಕ ಅಷ್ಟೇ ನಾವು ಕಲಿತೀವಿ ಅಂದರೆ ಹೇಗೆ, ಹೌದಾ? ಸೊ ಹಾಗಿದ್ರೆ ನಾವು ಪ್ರತಿನಿತ್ಯ ಕಲಿತಾ ಹೋಗಬೇಕು. ಸ್ಪೆಷಲಿ ಈ ಒಂದು 10th ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಎಷ್ಟಿದೆ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಕಲಿಬಹುದು. ಇಲ್ಲಿ ಬೇಸಿಕ್ ಕ್ಯಾಲ್ಕುಲೇಷನ್ ಎರರ್ಗಳನ್ನು ನೀವು ತಪ್ಪಿಸ್ಕೊಳ್ಳೋದ್ರಿಂದ, ಅದನ್ನು ಮಾಡದೇ ಇರೋದ್ರಿಂದ ಕಂಪ್ಲೀಟ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಮಕ್ಕಳೇ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.